ಗಜ್ಜಿ ಇದ್ರಿಂದ ಬತ್ತಿದ್ಯಾ ಎಲ್ಗೋ ಒನ್ ತಾಯಿ ಏನು ಅಡ್ರೆಸ್ ಇಲ್ಲ ಒಂದು ಹಬ್ಬದಾಗೂ ಎಲ್ಲೂ ಕಾಣಲೇ ಇಲ್ಲ ಎಲ್ಗೋಗಿ ತಾಯಿ ಇಷ್ಟು ದಿವಸನ ಕಾಣ್ತಾ ಇಲ್ಲ ಗಣಪತಿಯ ಹಬ್ಬ ಅಂತ ಬಂತು ಹತ್ರಕ್ಕೆ ನೀವೇನು ಕಾಣೋದಿಲ್ಲ ಯಾರು ಏನು ಮಾತಾಡೋದೇ ಇಲ್ಲ ಇದ್ರ ಬಗ್ಗೆ ವರ್ಷ ವರ್ಷ ಎಂತ ಚೆನ್ನಾಗಿ ಮುಂದೆ ಎಲ್ಲ ಮಾತುಕತೆ ಆಡಿ ಗಣಪತಿನ ಕೂರಿಸ್ತಿದ್ವಿ ಈಗ ಏನು ಮಾಡ್ತೀರಾ ಈಗ ವಜ್ಜನ ಬಂದೈತೆ ಅಲಕಂತ ಈಗ ಗಣಪತಿ ಕುಂಡಿಸ್ಬೇಕಲ್ಲ ಈಗ ಚೀಟಿ ಎಲ್ಲ ಎತ್ತಿದ್ರಲ್ಲ ಅವತ್ತು ಎಲ್ಲ ಕೂಗಿದ್ರಲ್ಲ ಎತ್ತತ್ರವನ್ನ ಅವತ್ತೆಲ್ಲ ದುಡ್ಡೆಲ್ಲ ಇಸ್ಕೋಬೇಕು ಎಷ್ಟು ಕಲೆಕ್ಟ್ ಆಗುತ್ತೆ ನೋಡಿ ಗಣಪತಿ ಹಬ್ಬಕ್ಕೆ ಇನ್ನೆಷ್ಟು ಸಾಲ್ಟೇಜ್ ಬರುತ್ತೆ ಯಾರ್ಯಾರ ಮೇಲೆ ಎಷ್ಟೆಷ್ಟು ಹಾಕೊಂಡು ಗಣಪತಿ ಕುಂಡಿಸ್ಬೇಕು ಅಂತಂದು ಹೇಳಿ ಈಗ ಮಾತುಕತೆ ಆಡ್ಬೇಕಲ್ಲ ಟೈಮು ಹತ್ರಕ್ಕೆ ಬಂತು ಟೈಮ್ ಇಲ್ಲ 27ನೇ ತಾರೀಕು ನೀವು ಯಾಕೆ ಯಾರು ತಲೆನೇ ಕೆಡಿಸ್ಕೊಂತಿಲ್ಲ ಇದು ಹೆಂಗೆ ಇವಾಗ ಮಳೆ ಇಟ್ಕೊಂಡು ನಾವು ಎತ್ತತ್ತು ಹೋಗ್ಲಿಲ್ಲ ಕಣಮ್ಮ ಇದು ಯಾವುದಾಗೆ ಒಂದು ಚಾಣಾವತ್ತು ಮಳೆನೇ ಬಿಡಲಿಲ್ಲ ಮನೆ ಬಿಟ್ಟಾಸಕ್ಕೆ ಹೋಗ್ಲಿಲ್ಲ ಕಣಮ್ಮ ನಾವು ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೋಬೇಕಾಯ್ತು ಇನ್ನೇನು ಮಾಡೋಣ ಮಳೆ ಅದಕ್ಕಾಗಿ ಸುಮ್ಕಾಗಿದ್ವಿ ಇಲ್ದಿದ್ರೆ ಬಂದು ಕೇಳ್ತಿದ್ವಿ ಈಗ ಅವತ್ತು ಗಣಪತಿದ ಚೀಟಿನ ಯಾರ್ಯಾರು ತಗೊಂಡಿದ್ರು ಅದನ್ನೆಲ್ಲ ಪುಸ್ತಕ ತಗೊಂಡು ದೇವ್ರ ಗುಡಿ ತಕ್ಕ ಬಂದರೆ ಈಗ ಒಬ್ಬೊಬ್ರು ಮನೆ ತಕ್ಕೆ ಹೋಗೋದು ಬೇಡ ಅಲ್ಲೆಲ್ಲರೂ ಬಂದು ಕಲ್ತ್ಕೊಂಡು ಅವತ್ತು ಏನೇನು ಚೀಟಿ ಕೂಗಿದ್ರು ಗಣೇಶಂದೆಲ್ಲನ ಅದು ತಗೊಂಡು ಆಮೇಲೆ ಚೀಟಿ ದುಡ್ಡೆಲ್ಲ ಎತ್ಕೊಂಡಿದ್ರಲ್ಲ ಅದಷ್ಟು ಕಲೆಕ್ಟ್ ಮಾಡಿ ಎಷ್ಟಾಗುತ್ತೆ ನೋಡಿ ಗಣಪತಿನ ಕುಂಡ್ರಸನ ತೀರ ಸಾಲು ಬಂದಿದ್ದಕ್ಕೆ ಮನೆಗೆ ಹಾಕ್ಕೊಂಡು ಈಗ ವರ್ಷ ವರ್ಷ ಮಾಡ್ತಿದ್ವಿ ಬಿಡೋಕ್ಕಾಗಲ್ಲ ಕಣಮ್ಮ ಮಾಡಲೇಬೇಕು ಅದನ್ನು ಅದು ಒಳ್ಳೇದಾಗಲ್ಲ ಹಂಗಾಗಿನ ಈಗ ಎಲ್ಲರಿಗೂ ಬರಲಿ ಅಲ್ಲಿ ದೇವಸ್ಥಾನಕ್ಕೆ ಬಂದು ಮಾತಾಡಿ ದುಡ್ಡೆಲ್ಲ ಎಷ್ಟಾಗುತ್ತೆ ನೋಡಿ ಲೆಕ್ಕಾಚಾರ ಮಾಡೋಣ ನೋಡಮ್ಮ ಟೈಮ್ ಇಲ್ಲ ಇನ್ನೇನು ಆಲೆ ಟೈಮು ಹತ್ರಕ್ಕೆ ಬಂತು ಗರಿಬೇಕು ಗಳಬೇಕು ಕುಂಡ್ರಸಕ್ಕೆ ದುಡ್ಡೆಲ್ಲ ಹೊರಡಿಸ್ಬೇಕು ಹೋಗ್ಬೇಕು ತಗೊಂಬರ್ಬೇಕು ಗಣೇಶನ್ನ ಅದಕ್ಕೆ ಎಷ್ಟು ದುಡ್ಡಾಗುತ್ತೆ ಈಗ ಒಬ್ಬರು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಮುಂದೆ ಬಿದ್ದರೆ ಮುಂದೆ ಬೀಳ್ಬೇಕು ಮಾಡಿದರೆ ಮಾಡಬೇಕು ಮಾಡಿದ್ರೆ ಮಾತ್ರ ಎಲ್ಲರೂ ಬರ್ತಾರೆ ನಾವು ಮಾಡಿದ್ವಿ ಅಂತಂದು ಹೇಳಿ ಇಲ್ದಿದ್ರೆ ಯಾರು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಈಗ ನಮ್ಮ ಹುಡುಗ ಐತಿ ಎಲ್ಲರಿಗೂ ಒಂದು ಟ್ರಿಪ್ಪು ಹೇಳ್ಕೊಂಬರಪ್ಪ ಎಲ್ಲರ ಮನೆ ತಕ್ಕ ಹೋಗಿ ಹಿಂಗೆ ಗಣೇಶಂದು ಚೀಟಿ ತಂದಿದ್ದಾರಲ್ಲನ ದೇವ್ರ ಗುಡಿತಕ್ಕೆ ಬರ್ಬೇಕಂತೆ ಅಲ್ಲೆಲ್ಲ ಕಲ್ತ್ಕೊಂತಾರೆ ದುಡ್ಡು ಏಟಾಗುತ್ತೆ ನೋಡಿ ಗಣೇಶನ ಕುಂಡ್ರಿಸ್ಬೇಕು ಅಂತಂದು ಹೇಳಿ ನಮ್ಮ ಹುಡುಗನ ಕೂಡ ಹೇಳಿ ಕಳಿಸ್ತೀನಿ ನೀವು ಅಲ್ಲಿಗೆ ಬರ್ರಿ ಪುಸ್ತಕ ತಗೊಂಡು ಯಾರ್ಯಾರು ಏಟೇಟು ತಗೊಂಡಿದ್ರೆ ಯಾವ್ದಾವ್ದು ಕೂಗಿದ್ರು ಅಂತಂದೇಳಿ ಲೆಕ್ಕ ಮಾಡೋಣ ಏಟಾಗುತ್ತೆ ನೋಡಿ ಗಣೇಶನ ಕುಂಡ್ರಸಕ್ಕೆ ರೆಡಿ ಆಗೋಣ ಇನ್ನೇನು ಟೈಮ್ ಇಲ್ಲ ಈ ಹುಡುಗನ ಕೂಟ ಹೇಳಿ ಕಳಿಸ್ತೀನಿ ಈಗ ನಿಮ್ಮ ಹುಡುಗ ಇಟ್ಟಿದ್ದಲ್ಲೇ ಗೊತ್ತೈತೆ ಆಗ ನೋಡು ರಂಗ ಅವ್ನ ಕೂಟ ಹೇಳಿ ಕಳಿಸು ಅದು ಎಲ್ಲರಿಗೂ ಒಂದು ಕಡೆಯಿಂದ ಹೇಳ್ಕೊಂಬತ್ತೈತೆ ಬರ್ಬೇಕಂತ ಅಂತಂದೇಳಿ ಯಾರ್ಯಾರು ಹೇಳ್ಬೇಕು ಅಂತಂದೇಳಿ ಹೇಳಿ ಕಳಿಸು ಆ ಹುಡುಗ ಹೇಳಿ ಬತ್ತೈತೆ ಹಿಂಗೆ ಆಗ ಅಲ್ಲಿ ಎಲ್ಲರಿಗೂ ನಾನು ಇನ್ನೇನು ಈಗ ಇಲ್ಲೇ ಹೋಗಿ ಬರ್ತೀನಿ ಅಲ್ಲಿ ಯಾರ ಮನೆ ತಕ್ಕ ಹೊಲ್ತಕ್ಕೆ ಹೋಗಲೇನಿಲ್ಲ ಇವತ್ತು ಅದೇ ಲೆಕ್ಕಾಚಾರ ಮಾಡೋಕ್ಕಾಗುತ್ತೆ ಇನ್ನೇನು ಟೈಮು 27ನೇ ತಾರೀಕು ಕುಂಡಿಸ್ಬೇಕು 27ಕ್ಕೇನೆ ಎಲ್ಲಿ ತಂದು ಒಂದ್ಸಕ್ಕಾಗುತ್ತೆ ಈಗ ಇನ್ನು 3-4 ದಿನ ಇದ್ದಂಗೆ ಒಂದು ಸ್ವಲ್ಪ ಹುಡುಗರು ಅಂತಾರೆಲ್ಲ ಹೋಗಿ ಗಿಡಗಳ ಕಡ್ಕೊಂಬಂದು ಚಪ್ರ ಹಾಕ್ಬೇಕು ಎತ್ತದನ ಗಣಪತಿಗೆ ಹಬ್ಬಡಿಗೆ ಅಂಥದ್ದೆಲ್ಲ ಮಾಡಿ ಕಡುಬು ಪಡುಬು ಮಾಡಿ ಇಕ್ಬೇಕು ಈಗಿನೇನು ಮಾಡಿ ಬಂದೈತೆ ಏನು ಕೆಲಸ ಇಲ್ಲ ಒಂದು ಐತೆ ಎಲ್ಲರಿಗೂ ಹೇಳಮ್ಮ ತಾಯಿ ಬರಲಿ ಈಗ ನಮ್ಮ ಹುಡುಗ ಮಾತ್ರನ ಯಾವಾಗ ನಾನು ನೋಡು ತಟ್ಟ ಒಯ್ಯದೇನೆ ಇವೊಂದು ಶಾಣ ಅವತ್ತು ಸುಮ್ಮನಿರಲ್ಲ ಅಲ್ಲಿ ಎಲ್ಲಿ ಆಡಿ ಬಂತ ಕೇರ್ ತಿರುಗ್ತೈತಿ ಸ್ಕೂಲ್ಗೆ ಹೋಗ್ಬೇಕು ಅಂತಮ್ಮಂಗಿಲ್ಲ ಏನಿಲ್ಲ ಈಗ ಮನೆಗೆ ಹೋಗೋದು ಯಾರನ್ನೇ ಆತನ ಹೇಳಿ ಕೇಳ್ತಿರೋದು ಹೋಗ್ತಿರೋದು ಟೈಮಿ ಸರಿಯಾಗಿ ಸ್ಕೂಲ್ಗೆ ಹೋಗಲ್ಲ ಏನಿಲ್ಲ ಹುಡುಕಿ ಕರ್ಕೊಂಬರ್ಬೇಕು ಇತ್ಲಿದ್ದ ಬರ್ತಾಯಿದ್ದಾನೆ ಬರಲ್ಲ ಎಲ್ಲಿ ಹೋಗಿದ್ದೆ ಅಜ್ಜಿ ನಾನು ಹರೀಶ್ ಕುಮಾರ ಮನೆ ತಕ್ಕೆ ಹೋಗಿದ್ದೆ ಅವರು ಅದೇ ಗಣಪತಿ ಕುಂಡ್ರಸಕ್ಕೆ ನಿಮ್ಮ ಅಜ್ಜಿ ಬರಲಿಲ್ಲ ಚೀಟಿಯ ಎತ್ಕೊಂಡಿತ್ತು ನಿಮ್ಮ ಅಜ್ಜಿನ ದುಡ್ಡು ಕಟ್ಟಬೇಕು ಯಾರು ಬರಲೇ ಇಲ್ಲ ಅಂತಂದು ಹೇಳಿ ಅಂತಿದ್ರು ಕಣಜ್ಜಿ ಅದಕ್ಕೆ ನಾನು ನಿಮಗೆ ಹೇಳೋಣ ಅಂತಂದು ಹೇಳಿ ಬಂದೆ ಈಗ ಪಾಪ ಹೋಗಿ ರಾಜಕಯ್ಯ ಲಸ್ಮಕಯ್ಯ ಜಯಕ್ಕರ್ ಮಂತೆಗೆ ಸುಧಮ್ಮರ ಮಂತೆಗೆ ಎಲ್ಲರ ಮಂತಕ್ಕೂ ಹೋಗಿ ಬರ್ಬೇಕಂತೆ ಗಣಪತಿದು ಮಾತಾಡ್ಬೇಕಂತೆ ಅಲ್ಲಿ ದೇವಸ್ಥಾನದಾಗೆ ಎಲ್ಲರೂ ಬರ್ತಾರಂತೆ ಪುಸ್ತಕ ತಗೊಂಡು ನೀವು ಬರ್ಬೇಕಂತೆ ದುಡ್ಡು ಯಾರ್ಯಾರು ತಂದಿದ್ರ ಕಟ್ಟಕ್ಕೆ ಅಲ್ಲಿ ನಮ್ಮ ಅಜ್ಜಿ ಹೇಳಿ ಕಳಿಸ್ತು ಅಂತಂದೇಳಿ ಹೋಗಿ ಹೇಳ್ಬರಪ್ಪ ಓ ಸರ್ ಮಂತಕ್ಕೂ ಯಾರು ನನ್ನ ಕೈಲೇ ಆಗೋದಿಲ್ಲ ಏನಿಲ್ಲ ಓಡಾಡೋಕ್ಕೆ ನೀನು ಹೋಗಿ ಕರ್ದು ಬಲ್ಲಾಟ ಹೋಗಿ ಕರ್ದು ಬರ್ತೀನಿ ನೀನಾದರೆ ವಾಸಿ ನಮ್ಮ ಪಾಪ ಜಾಣ ಹೋಗಿ ಎಲ್ಲರನ್ನೂ ಕರ್ದು ಬರಪ್ಪ ಹೋಗು ಈ ಹುಡುಗ ಒಂದು ಚೆನ್ನಾವತ್ತು ಸುಮ್ಮನಿರಲ್ಲ ತಟ್ಟೈತೈತೆ ಅಂತಂದೇಳಿ ಎಲ್ಲರೂ ಕೂತು ಹೇಳ್ತೆ ನಾನು ಹೋಗಲ್ಲ ಹೋಗು ನೀನೇ ಹೋದ್ರೆ ಗೊತ್ತಾಗುತ್ತೆ ನಾನು ಹೋಗಲ್ಲ ಬಿಡು ನನಗೆ ಯಾಕೆ ಕೊಡ್ತೀಯ ಅವ್ರ ಮಂತಕ್ಕೆಲ್ಲ ಹೋಗಿ ಕರ್ದು ಬಂದರೆ ಕೊಡಿಸ್ತೀಯ ಕುರ್ಕುರೆ ಕೊಡಿಸ್ತೀನಿ ಅಂತಂದ್ರೆ ನಾನು ಹೋಗಿ ಕರ್ದು ಬರ್ತೀನಿ ಇಲ್ಲಾಂದ್ರೆ 10 ರೂಪಾಯಿ ಕೊಡು ನಾನು ಯಾವನ ಐಸ್ ಕ್ರೀಮು ಬಂದರೆ ತಗೊಂಡು ತಿಂತೀನಿ ಕೊಡ್ತೀನಿ ಅಂದರೆ ಹೋಗ್ತೀನಿ ಇಲ್ಲಿ ಹೋಗಲ್ಲ ಹೋಗ್ ನಾನು ಈ ಹುಡುಗ ಲಂಚಿಲ್ದಲ್ಲೇ ಮಂಚ ಇರೋದಿಲ್ಲ ಯಾಕನ ಇಟ್ಟು ಕೈ ಬಿಸಿ ಮಾಡಿ ಮಾತ್ರ ಹೋಗ್ತೈತಿ ಈ ಹುಡುಗಗೆ ಯಾವಾಗ ಕೊಡ್ತಲೇ ಇರಬೇಕು ಕೊಟ್ಟರು ಮಾತ್ರ ಹೋಗುತ್ತೆ ಆತಿ ಹೋಗಪ್ಪ ಸ್ವಾಮಿ 10 ರೂಪಾಯಿ ಕೊಡ್ತೀನಿ ಓ ಸಣ್ಣ ಕರೆದು ಬರೋಗು ನಾವು ಬರ್ತೀವಿ ಅಲ್ಲಿ ನಡೆಯುತ್ತೆ ನೀನು ಹೋಗಿ ಮಂತಕ್ಕೆ ಹೋಗಿ ಬರೋಗು ನಾನು ಈಗ ಇಲ್ಲೇ ಹೋಗಿ ಬರ್ತೀನಿ ಈಗ ಬರ್ತೀನಿ ಬಂದಲ್ಲೇ ಬರ್ತೀನಿ ಆ ಹುಡುಗ ಕೂಟ ಹೇಳಿ ಕಳಿಸು ನಾನು ಅಲ್ಲಿ ಯಾರನ್ನ ಸಿಕ್ಕರೆ ಹೇಳಿ ಬರ್ತೀನಿ ನೀನು ಹಂಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿರಿ ಹುಡುಗ ಕರೆದು ಬರ್ತೈತೆ ನಾನು ಇಲ್ಲೇ ಹೋಗಿ ಬರ್ತೀನಿ ಒಂಚೂರು ಕೆಲಸ ಐತೆ ಜಲ್ದಿ ಬರ್ತೀನಿ ಹೋಗಿರು ಆಗ ಈ ಅಮ್ಮನೂ ಬದುಕು ಮಾಡೋಕ್ಕೆ ತಾರಂತಲ್ಲಿ ಯಾರು ಯಾವ್ದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಕಣಜ್ಜಿ ನಡಿ ಹೋಗೋಣ ಮುಂದಕ್ಕೆ ಹೆಂಗೆ ಆಗುತ್ತೆ ಈ ವರ್ಷಕ್ಕೆ ಹತ್ಲಾಗತ್ತ ನಾವು ಒಪ್ಪತ್ಕೊಂಡಿದ್ದೀವಿ ವರ್ಷ ಒಬ್ಬೊಬ್ರು ಮಾಡ್ಬೇಕಂತ ಈ ವರ್ಷ ನಿಂದೆ ಅಲ್ಲ ಮುಂದಿಂತು ಮಾಡಿವಿ ಅಂತ ಹೋಗತ್ಲಾಗತ್ತ ಎಮ್ಮ ಬದುಕಿಗೆ ಹೋಗಿದ್ದಾಳೆ ಬತ್ತಾಳೆ ಯಾವಾಗ ಬತ್ತಾಳೆ ಏನು ಕತ್ತಿಯ ಒಟ್ಟಿಗೆ ಹೇಳ್ದಂಗೆ ಈಗ ದೇವಸ್ಥಾನ ತಕ್ತಾನೆ ಈ ಹುಡುಗ ಹೋಗಿ ಹೇಳ್ಬತ್ತೈತೆ ನಡಿ ಹೋಗೋಣ ನಾವು ಹೋಗಿ ಬರೋ ಮನೆ ತಕ್ಕ ಹೋಗಿ ಪುಸ್ತಕ ತಗೊಂಡು ಬರೋಗು ಎಲ್ಲರೂ ಅಲ್ಲಿಗೆ ಬರ್ತಾರೆ
ಏನಿಲ್ಲ, ಎಲ್ಲ ಬರೋರು ಒಂದಿಟ್ಟು ಮಳೆ ಇಟ್ಕೊಂಡು ಒಟ್ಟು ತಪ್ಪತ್ತಾಗಿತ್ತು ಅಷ್ಟೇ. ಇದ್ರಿಗೆ ಯಾವಾಗ ಜಿನಿ ಮಳೆ ಉದ್ರತ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಮಳೆ ಬಿಡಲಿ ಒಂದೆರಡು ದಿವಸ ಅಂತಂದು ಹೇಳಿ ಬರ್ತಾರೆ. ಯಾರು ಏನಿಲ್ಲ, ವರ್ಷ ಚೆನ್ನಾಗಿ ಮಾಡ್ತಾರೆ, ಯಾರು ಏನಿಲ್ಲ. ಏನೋ ಒಂದಿಟ್ಟು ಒಂದಿನ 2 ದಿನ ಕಲ್ತ್ಕೊಂಬತ್ತಕ ಹಂಗೆಯ ಅದೆಲ್ಲ ಸರಿ ಹೋಗುತ್ತೆ. ದೇವ್ರ ಕಾರ್ಯ ಮಾಡ್ಬೇಕಾದಾಗ ಯಾರು ಏನು ನಿಂತ್ಕೊಂಡ್ಮುಂತ್ಕೊ ಆಡಲ್ಲ, ಬಂದೇ ಬರ್ತಾರೆ ಬಿಡು. ಹೋಗಪ್ಪ ನೀನು ಹೋಗಿ ಹೊಸರ್ನು ಕರೆದು ಬರಾಗ. ಈಗ ಪಾಪ ಹೊಸರ್ನು ಕರೆದು ಬಂದೆ. ಅಜ್ಜಿ ಎಲ್ಲ ಒಂದು ಕಡೆಲಿದ್ದ ಬಡ ಬಡ ಓಡೋಗ್ಬಿಟ್ಟು ನಾನು ಅವ್ರ ಮನೆ ತಕ್ಕೆ ರಾಜಕಯ್ಯ, ಲಕ್ಷ್ಮಕಯ್ಯ, ಸುಧಕ್ಕ, ತಿಪ್ಪಣ್ಣ, ಲಕ್ಕಮ್ಮ, ಮತ್ತೆ ಸವಿತಕ್ಕ, ಶಾರದಕ್ಕ ಎಲ್ಲರನ್ನು ಕರ್ಕೊಂಡೆ. ಹೇಳಿದ್ದಾರೆ, ಬರ್ತೀವಿ ನಾವು ನಿಮ್ಮಂತಕ್ಕೆ ಬರ್ಬೇಕಾಗಿತ್ತಪ್ಪ, ನಿಮ್ಮ ಅಜ್ಜಿ ಕೈಗೆ ಮಾತಾಡ್ಬೇಕಾಗಿತ್ತು, ಎಲ್ಲ ನಿಮ್ಮ ಅಜ್ಜಿನ ಹೇಳ್ಕಳ್ಸೈತೆ, ಬರ್ತೀವಿ ನಡಿ, ಈಗ ಒಂಚೂರು ಅಡುಗೆ ಮಾಡಿದ್ದೀವಿ, ಉಂಡು ಬರ್ತೀವಿ ಅಂತಂದು ಹೇಳಿ ಅಂದ್ರ ಕಣಜ್ಜಿ. ಹೋಗಿ ಕಾಲ್ಬನಿ ನನಗೆ 10 ರೂಪಾಯಿ ಕೊಡ್ಬೇಕಂದ. ಈಗ ಇವ್ನಿಗೆ ಯಾರು ಚಿಂತಿಲ್ಲ, 10 ರೂಪಾಯಿ ಚಿಂತೆ ಕೊಳ ಮರಯ್ಯ ತಕೊಂಡು ಹೋಗತ್ಲಾಗತ್ತ. ಹೋಗಿ ಅಲ್ಲೇ ಸ್ಕೂಲ್ಗೆ ಹೋಗುತ್ತ ಮುಂಚೆ ನತ್ಲಾಗತ್ತ. ಯಾಕನ ತಕೊಂಡು ಬಂದಾಗ ಕೊಡ್ತೀನಿ ಅಂದ್ರು ಕೇಳಲ್ಲ, ಜನ್ಮ ಜೀರಿಗೆ ಅರಿತಾನೆ. 10 ರೂಪಾಯಿ ಅಂತ ತಿಂತಿದ್ದಂಗೆ ಏನು ಹೊಟ್ಟೆ ತುಂಬ್ತೈತೇನ? ಮನೆಗೇನು ಮುದ್ದೆ ಅನ್ನ ಒಂಬದೇನು ತಪ್ಪದೇ ಇಲ್ವೇ? ಹೋಗು, ಹೋಗಿ ಯಾಕನ ತಕೊಂಡು ಹೋಗು, ಸ್ಕೂಲ್ಗೆ ಹೋಗು. ಈಗ ನಮ್ಮ ರಂಗಮ್ಮ ಎಲ್ಲ ಬಂದ್ರೆ ನಮ್ಮ ಅದ್ಯಾರ್ಯಾರು ಏನೇನು ತಟ್ಟಿರೋದು ಅಂತಂದೇಳಿ, ಯಾರು ಬರಲಿ ಬರ್ದಂಗಿರಲಿ, ಅದ್ಯಾರ್ಯಾರು ಏನೇನು ತಂದಿದ್ದಾರೆ ಅಂತಂದು ಹೇಳಮ್ಮ. ಮನೆ ತಕ್ಕತ್ರ ಹೋಗಿ ಫೋನ್ ಮಾಡಿರಿ ತಂದು ಕೊಡ್ತಾರೆ. ಇನ್ನೇನು ಜಾಸ್ತಿ ದಿವಸ ಇಲ್ಲ, ಮಾಡೋಣ ದೇವ್ರ ಕರಿಯೋಣ. ಗಣಪತಿನ ತರಕ್ಕೆ ಯಾರು ಹೋಗ್ಬೇಕು, ಚಪ್ರ ಯಾರು ಹಾಕ್ಬೇಕು ಅಂತಂಬದ ಇಲ್ಲೇ ಮಾತಾಡಿ ಅದೇನು ಬಗೆಹರಿಸ್ಬಿಡಮ್ಮ. ಈಗಲೇ ತಾಯಿ ಲಸ್ಮಕ್ಕ ಈಗ ಬರ್ತೀನಿ ಅಂತಂದು ಹೋದಳು. ಇವರೆಲ್ಲ ಬಂದರು ಬರಲಿಲ್ಲಲ್ಲ ತಾಯಿ ನೀನು ಯೋಟ ತಾತ ಈಗ ಬಂದೆ ನಡ್ರಿ ಬರ್ತೀನಿ ಅಂತಂದು ಹೋದ್ ಮನಸ್ತಿ ಇಟ ತಕ ಬರೀ ನಾ ಬಂದೆ ನಾಡಿ ಗೊತ್ತಾತಮ್ಮ. ಒಂದು ಲೋಟ ಕಾಪಿಲ್ಲ, ನೀರಿಲ್ಲ, ಮುದ್ದಿಲ್ಲ. ನಾವು ಬಂದು ಆ ಅಜ್ಜ ನಾನು ಎಷ್ಟೋ ತಕ ಕೂಕೊಂಡಿದ್ದೀವಿ. ಈಗ ನಮ್ಮ ಬರೋದು ಹೊತ್ತು ಮುಂಚೆ ಬರ್ಬೇಕಾ ಬೇಡವಾ? ಬಂದಾರ ಬರೋದು ಬಂದಿದ್ದೀವಿ, ಒಂದು ಲೋಟ ಕಾಪಿನ ಇಟ್ಕೊಂಡು ಬರ್ಬೇಕಾ ಬೇಡವಾ? ಸುಮ್ಕಿರೋ ರಂಗಜ್ಜಿ, ನಾನು ಹೋದೆವು, ನಾನು ಮಂತಕ್ಕೆ ಹೋಗಲಿಲ್ಲ, ಏನಿಲ್ಲ. ಆ ಹುಡುಗರು ಯಾತೈ ತಂಗು ಸರಿತು ಅಕ್ಕಿಕ್ಕಿದ್ವು, ಒಂದು ತುತ್ತು ಬಾಯಿ ಕಿಕ್ಕೊಂಡೆ ಬಂದೆ. ನೀವಿನ್ನೇನು ಮಂತಕ್ಕೆ ಹೋಗಿ ಉಂಡು ಹೋಗಿರ್ತೀರ ಅಂತಂದೇಳಿ ಬಂದೆ. ನನಗೇನು ಗೊತ್ತು, ಒಂದು ಫೋನನ್ನು ಮಾಡಿಸಿದ್ರು ಆಗಿತ್ತು, ತಾಂಬತ್ತಿದ್ದೆ. ನಾನು ಒಂದೇ ಅವಸ್ಥೆಗೆ ಹೋದೆ, ಬಂದು ಬೈಕೆಂತೀರ ಅಂತಂದೇಳಿ ಓಡೇ ಬಂದಮ್ಮ. ಈಗ ಈ ಸೈತ ನನಗೆ ಬಂದಿರೋದು ಇನ್ನು ಇದ್ದಾರಲ್ಲ ಬಂದೇ ಇಲ್ಲ. ಬಂದರು ಬರಲಿ ಬರ್ದಾರಿರಲಿ, ನೀನು ಹೇಳ ತಾಯಿ ಯಾರ್ಯಾತು ಏನೇನು ಅಂತಂದೇಳಿ. ಲಸ್ಮಕ್ಕ ನನಗೆ ಸರಿಯಾಗಿ ಕಣ್ಣು ಕಾಣಲ್ಲ, ನನಗೆ ಓದೋಕ್ಕೂ ಬರಲ್ಲ ಸರಿ ಕನ್ನಡದಾಗಿ. ನೀನು ಓದಿ ನೋಡಿ ಯಾರ್ಯಾರು ಏನೇನು ತಂದಿರೋದು ಒಂಚೂರು ಹೇಳು. ಈಗ ಈ ಜಯಕ್ಕರು ಕಳ್ಸೋದು ಕಾಯಿ ತಗೊಂಡಿದ್ರು. ಅವರು ಒಂದು 1001 ರೂಪಾಯಿ ಕೊಡಬೇಕು. ಆಮೇಲಿಂದ ಹೂನಾರನ ಇವರು ರಾಜಮ್ಮರು ತಗೊಂಡಿದ್ರು, ಅವರು 501 ಕೊಡಬೇಕು. ಆಮೇಲೆ ಇವರು ತಿಪ್ಪಣ್ಣರು ಹಣ್ಣು ಕೂಗಿದ್ರು, ಅವರು ಒಂದು 700 ರೂಪಾಯಿ ಕೊಡಬೇಕು. ಆಮೇಲೆ ಇನ್ನು ಸೇಬು ಕೂಗಿದ್ದರು ಸುಧಮ್ಮರು, ಅವರು 750 ರೂಪಾಯಿ ಕೊಡಬೇಕು. ಅವರು ಸರೋಜಮ್ಮರು ಒಂದು 1,500 ಕೊಡಬೇಕು. ಆಗ ಹುಡುಗರು ಒಂದು ಕೂಗಿದ್ವು, ಆ ಒಂದು 200 ರೂಪಾಯಿ ಕೊಡಬೇಕು. ಆ ಮಂಜರು ಒಂದು 400 ರೂಪಾಯಿ ಕೊಡಬೇಕು. ಇಷ್ಟೆಲ್ಲ ಕೊಡ್ಬೇಕಮ್ಮ. ಅವ್ರದ್ದೆಲ್ಲ ಇಸ್ಕೊಂಡ್ಬಿಟ್ಟು ಏಟಾಗುತ್ತೆ ನೋಡು. ಕೂಡಿ ನಿಂತಿದ್ದು ಮನೆಗೆ ಇಟ್ಟು ದುಡ್ಡು ಹಾಕ್ಕೊಂಡು ಇನ್ನೇನು ನವ್ಯಾಸ್ ಮನೆ ಇದ್ದೀವಿ, ಒಂದಿಷ್ಟೇ ಮನೆ ಇರೋದು, ಒಂದು 12-13 ಮನೆಯವರು ಈಕೆ ಕುಂಡ್ರಸೋಣ. ಅವತ್ತು 1 ದಿನಕ್ಕೆ 2 ದಿನಕ್ಕೆ ಮುಂದಾಗಿ ಬರ್ರಿ ಎಲ್ಲರೂ ಚಪ್ರ ಹಾಕಿ ಗಣೇಶನ ತಂದು ಒಂಚೂರು ದೊಡ್ಡ ತಂದು ಕುಂಡ್ರಸೋಣ. ಈಗಳಮ್ಮ ನಮ್ಮದು ನಮ್ಮ ಹುಡುಗರು ಹೋಗಿದ್ವು 1,001 ರೂಪಾಯಿ ನಾನು ಈಗ ಕೊಟ್ಟಿದ್ದೀನಿ ಈಗ ಈ ರಂಗಮ್ಮ ಕೈಗೆ. ನೋಡ್ರಿ ಇನ್ನು ಯಾರ್ಯಾರು ಏನೇನು ಕೊಡಬೇಕು ಅಂತಂದಂಬದ. ನಮ್ಮದು ಅಷ್ಟೇ. ಈ ನಮ್ಮ ಹುಡುಗರು ಕೂಗಿದ್ವು 301 ರೂಪಾಯಿ ಕೊಟ್ಟಿದ್ದೀನಿ ಅಯ್ಯಮ್ಮ ಕೈ. ಈಗ ನಮ್ಮದು 2,000 ರೂಪಾಯಿ ನಮ್ಮ ಹುಡುಗರು ಕೂಗಿದ್ವು. ಬೆಂಗಳೂರಿಂದ ಬರ್ತಿದ್ದಂಗೆ ಕೊಡ್ತೀನಿ, ನಾನೇನು ಇಲ್ಲ ಅಂತಂದಂಬಲ್ಲ. ಇವಾಗ ನನ್ನ ತಗಿಲ್ಲ, ಕೊಡ್ತೀನಿ. ಈಗ ಲೆಕ್ಕ ಮಾಡ್ಕೊಂಡು ನೀವು ಇರೋ ದುಡ್ಡಿಗೆ ಎಲ್ಲ ತಗೊಂಬಂದು ಮಾಡಿರಿ. ನಮ್ಮ ಹುಡುಗರು ಬರ್ತಾರೆ, ಬೆಂಗಳೂರಿಂದನೇ ರಜೆ ಇರುತ್ತೆ, ಆತಾಗ ಇಸ್ಕೊಂಡು ಕೊಡ್ತೀನಿ. ಇಲ್ಲ ಅಂದರೆ ಯಾರ ತಗೋಣ ಫೋನ್ಗೆ ಹಾಕಿರೆ ಅವರು ಬಿಡಿಸ್ಕೊಂಬಂದು ಕೊಟ್ಟಾಗ ಕೊಡ್ತೀನಿ, ನಮ್ಮದು ಕೊಡ್ತೀನಿ. ನಮ್ಮದೂ 1,001 ರೂಪಾಯಿ ನಾವು ಈ ಅಜ್ಜಿ ಕೈಗೆ ಕೊಟ್ಟಿದ್ದೀವಿ. ಎಲ್ಲ ಸೇರಿ ಒಂದು 15,000 ರೂಪಾಯಿ ಹಾಕೈತೆ. ಇನ್ನು ಇದ್ದಿದ್ದೆ ಅವ್ರವ್ರ ಭಕ್ತಿ, ಅವರು ಏಟೆಟ್ ಕೊಡ್ತಾರ ನೋಡಿ ಇಸ್ಕೊಂಡು 27ನೇ ತಾರೀಕು ಗಣಪತಿ ಕುಂಡ್ರಿಸ್ಬೇಕು. ಹಂಗಾಗಿ ನೀವಿನ್ನ 24ಕ್ಕೇನೆ ಬರ್ರಿ. ಬಂದು ಎಲ್ಲನ ಗಂಡಸ್ರೆಲ್ಲನ ಚಪ್ರ ಪಪ್ರ ಹಾಕಿ ಹುಡುಗರನ್ನ ಕರೆದು ರೆಡಿ ಮಾಡಿರಿ. ನಾವು ಹೆಣ್ಮಕ್ಳು ಒಂದಿನಕ್ಕೆ ಮುಂದಾಗಿ ಒಂದು ಎಡೆಪಡೆ ಯಾತನ ಮಾಡಿ ಕುಂಡಿಸ್ತೀವಿ. ಗಣಪತಿನ ಹೋಗಿ ಒಂದಿನಕ್ಕೆ ಮುಂದಾಗಿ ಬೈನತ್ನಾಗ ಹೋಗಿ ತಗೊಬರ್ರಿ, ಮಾಡೋಣ. ಪ್ರತಿ ವರ್ಷ ಮಾಡ್ದಂಗೆ ಮಾಡೋಣ. ಇಂಥದ್ಕೇನೆ ಇಲ್ಲಂಬಲಕ್ಕನಮ್ಮ ಕೊಡ್ತಾರೆ. ಈಗ 15,000 ರೂಪಾಯಿ ಆಗಿತ್ತಾನೆ. ಈಗ ಹೋಗಿ ಎಲ್ಲ ತಗೊಂಬಂದು ಅದಕ್ಕೇನು ಅನ್ಬೇಕು ಅದನ್ನೆಲ್ಲ ತಗೊಂಬಂದು ಖರ್ಚು ಎಲ್ಲ ಎಷ್ಟಾಗುತ್ತೆ ನೋಡಿ ನಮ್ಮ ಅಂತೆಗೆ ಎಲ್ಲರೂ ಸೇರಿ ಕುಂಡ್ರಸೋಣ. ಎಲ್ಲರೂ ಸೇರಿ ಒಂದು ಕುಂಡ್ರಿಸಿರೆ ಚೆನ್ನಾಗಿರುತ್ತೆ. ನಾವು ಇರೋದೇ ಒಂದು 20 ಮನೆಯವರು, ಒಂದು 15 ಮನೆ ಇದ್ದೀವಿ. ಹೊಂದಾಣಿಕೆಗೆ ಚೆನ್ನಾಗಿ ಮಾಡೋಣ. ವರ್ಷ ಮಾಡ್ದಂಗೆ ನಾವು ಮಾಡೋದು ನೋಡಿ ಊರಾಗ ಬೇರೆ ಊರಾಗೆಲ್ಲನ
ಅಲ್ಲಿ ಹೆಂಗೆ ಮಾಡ್ತಾರೆ ಅವ್ರ ಮನೆ ತೆಗೆ ಭಾಳ ಚೆನ್ನಾಗಿ ಕುಂಬಿಸ್ತಾರೆ, ಎಷ್ಟು ಹೊಂದಾಣಿಕೆಯಿಂದ ಮಕ್ಕಳು ದೊಡ್ಡವರು ಮುದುಕರು ಎಲ್ಲ ಸೇರಿ ಮಾಡ್ತಾರೆ ಅಂತಂದೇಳಿ ಹಂಗೆ ಕೊಂಡಾಡ್ತಿದ್ರಮ್ಮ. ನಾನು ಆ ಊರಿಗೆ ಹೋಗಿದ್ದೆ, ಹೋಟ್ಲಾಗೆ ಕೂಕೊಂಡಿದ್ದೆ. ಗಣೇಶನ ಹಬ್ಬ ಮಾಡ್ತಾರೆ ಅಂದರೆ ಅವ್ರ ಊರಾಗ ಮಾಡ್ತಾರೆ ಅಂತಂದೇಳಿ ಅಲ್ಲಿ ಎಲ್ಲನ ಚೀಟಿಯ ಹಾಕಿದ್ರಂತ ಅವ್ರ ಊರಾಗೆ. ಅವು ಒಬ್ರಿಗೊಬ್ರಿಗೆ ಒಂದಲ್ಲ ದುಡ್ಡೆಲ್ಲ ಇವಾಗಿಲ್ಲ ಅಂತಾರೆ. ಅವ್ರ ಮಂತೆಗೆ ಹೆಂಗೆ ಮಾಡ್ತಾರೆ ಅಂತಂದೇಳಿ ಅಂತಿದ್ರು ಕಣಮ್ಮ. ಅದನ್ನು ಉಳಿಸ್ಕೊಂಡು ಹೋಗೋಣ, ಚೆನ್ನಾಗಿ ಮಾಡೋಣ. ನಮ್ಮ ಕೈದು 10 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ನಾವು ಗಣೇಶನ ಕುಂಡ್ರಿಸ್ಲೇಬೇಕು, ಮಾಡೋಣ. ಇನ್ನಿದ್ದರು ಯಾರ್ಯಾರು ಬಂದಿಲ್ಲ ಅವ್ರಿಗೆ ಹೇಳೋಣ, ಏನೋ ಕೆಲಸದ ಮೇಲೆ ಹೋಗಿರ್ತಾರೆ, ಮಾಡಿ ಅದನ್ನು ನಾವು ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರಿಗೆ ನಮ್ಮ ಮನೆ ತೆಗೆ ಇದೇ ರೀತಿ ನಾವು ಪ್ರತಿ ವರ್ಷನೂ ಎಲ್ಲರೂ ಸೇರಿ ಕೈ ಇಟ್ಟು ದುಡ್ಡಾದ್ರೂ ಪರವಾಗಿಲ್ಲ ಹಾಕೊಂಡು ಕುಂಡಿಸ್ತೀವಿ. 3 ದಿವಸ 5 ದಿವಸ ಕುಂಡಿಸ್ತೀವಿ. ಆಮೇಲಿಂದ ಗಣೇಶ್ ನಾವು ಎಲ್ಲ ಸಾಮಾನು ಏನಿರ್ತಾವೆ ಎಲ್ಲರೂ ಕೂಗಿ ಅದು ದುಡ್ಡಿಗೆ ಅಂಥದ್ದು ಇನ್ನು ಮುಂದಿನ ವರ್ಷ ಬರುತ್ತಲ್ಲ ಅವಾಗೆಲ್ಲನ ಕಲೆಕ್ಟ್ ಮಾಡಿ ಮತ್ತೆ ಅದನ್ನೇ ಕುಂಡಿಸ್ತಾ ಇರ್ತೀವಿ. ನಾವು ಹಿಂಗೆ ಎಲ್ಲ ಹೊಂದಾಣಿಕೆಯಿಂದ ಗಣೇಶನ ನಮ್ಮ ಮನೆ ತೆಗೆ ಕುಂಡಿಸ್ತೀವಿ. ನಿಮ್ಮ ಊರಾಗ ನೀವು ಹೆಂಗೆ ಮಾಡ್ತೀರಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೊದಲೇ ಸಲ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ.